ಶ್ರೀ ನಟರಾಜ ಪ್ರತಿಷ್ಠಾನ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ಹೊಸಮಠ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಾಂಸ್ಕೃತಿಕ ಸಮಿತಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ರಂಗಕರ್ಮಿ ಮತ್ತು ರಂಗಾಯಣದ ಮಾಜಿ ನಿರ್ದೇಶಕರಾದ ಎಚ್ ಜನಾರ್ದನರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ನಟರಾಜ ಪ್ರತಿಷ್ಠಾನದ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಶ್ರೀ ನಟರಾಜ ಪ್ರತಿಷ್ಠಾನ ವಿಶೇಷ ಅಧಿಕಾರಿ ಡಾಕ್ಟರ್ ಎಸ್ ಶಿವರಾಜಪ್ಪ, ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಅಪ್ಪ, ನಾನು ಹೇಳಿದ್ದು ನೀನು ಕೇಳಿಸ್ತೇನಪ್ಪ ಅಂದ್ರೂ ಸಾಕು, ಅವ್ನು ತಿಳಿಸ್ಕೊಡ್ತಾನೆ. ನಾನು ಹೇಳ್ತಾ ಇದ್ದೀನಿ, ನೀನು ಕೇಳು, ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ಏನು ಮಾಡ್ತೀರಿ? ಹೊಡಿತೀರಾ? ಅವನು ಒದೆ ತಿಂತಾನೆ, ಯಾಕಂದ್ರೆ ಕಲಿಯಕ್ಕೆ ಬಂದಿದ್ದಾನಲ್ಲ, ನಿಮ್ಮ ಹಿಡಿತದಲ್ಲಿ ಇರ್ತಾನೆ. ನೀವು ಅವನು ಒಡೆಯಕ್ಕೆ ಹೋದ್ರೆ ಅವನು ಒಡ್ಡಾಗ್ತಾನೆ, ಪ್ಲಸ್ ದಡ್ಡ ಆಗ್ತಾನೆ. ದಡ್ಡನ ಮಾಡಕ್ಕೆ ಹೋಗೋರು ನಾವು. ಅವನ್ನ ಬುದ್ಧಿವಂತನ ಮಾಡಿ ಏನಾದ್ರು ಸ್ವಲ್ಪ ಶಿಕ್ಷಣ ಕೊಡ್ರಪ್ಪ ಅಂದ್ರೆ ಶಿಕ್ಷೆ ಕೊಟ್ಬಿಟ್ಟು ಶಿಕ್ಷಣವನ್ನು ಕಲಿಸ್ತಿರಲ್ಲ ನೀವು. ಹೊಟ್ಟೆ ಉರಿತು. ಸಿಲೆಬಸ್ ಕಮಿಟಿ ಬೇರೆ, ಏನೋ ಪಠ್ಯ ಪರಿಷ್ಕರಣಾ ಸಮಿತಿ. ನೀವು ಪರಿಷ್ಕರಣೆ ಒಳಪಡಬೇಕು ಮೊದಲ. ಏನೇನಾಗ ನೀವು ಪರಿಷ್ಕರಣೆ ಒಳಪಡ್ಬೇಕು. ಹೇಗೆ ಬಟ್ಟೆನೇ ಪರಿಷ್ಕರಣೆ ಮಾಡೋದು? ನೀವು ಪರಿಷ್ಕರಣೆ ಮಾಡ್ತಿರ್ತ ಬಸವಣ್ಣ ಸತ್ತೋಗ್ತಾರ, ಅಂಬೇಡ್ಕರ್ ಸತ್ತೋಗ್ತಾರ, ಗಾಂಧೀಜಿ ಸತ್ತೋಗ್ತಾರ? ಅವ್ರು ಯಾರು ಸಾಯಿಸಕ್ಕಾಗೋದೇ ಇಲ್ಲ. ನೀವು ಪರಿಷ್ಕರಣೆಗೊಳ್ಳಿ ಅಂದ್ರೆ ನಿಮ್ಮನ್ನ ನೀವು ಪರೀಕ್ಷೆಗೊಳ್ಳಿ ಅಂತ. ಏನ್ ಸರ್? ನಿಮ್ಮನ್ನ ನೀವು ಪರೀಕ್ಷೆಗೊಳ್ಕೊಳ್ಳಿ. ನಿನ್ನನ್ನು ಯಾವತ್ತು ಪರೀಕ್ಷೆ ಒಳಪಡಿಸಲ್ವೋ ಅವನು ಪರಿಶಿಷ್ಟ. ಪರಿಶಿಷ್ಟ ಯಾರೇ? ನೀವು ಹೆಸರು ಕೊಟ್ಟ ತಕ್ಷಣ ಪರಿಶಿಷ್ಟ ಆಗ್ಬಿಟ್ಟ. ನಾನು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ. ಯಾವುದು ಜಾತಿ? ಜಾತಿನೂ ಇಲ್ಲ, ಮೇಲೂ ಇಲ್ಲ, ಕೀಳು ಇಲ್ಲ, ಎಲ್ಲ ನಾವೇ ಮಾಡ್ಕೊಂಡ್ರು. ಇರೋರೊಬ್ಬರೇ. ಯಾರು ಹೇಳಿ ನೋಡ? ಯಾರು? ಮನುಷ್ಯರಲ್ಲ, ಅವರು ಬದುಕಿನ ಬಗ್ಗೆ ಹೇಳಿ ನೋಡ.